ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೌರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಹಿರಿಯರಾಗಿರ್ತಕ್ಕಂಥ ಕಾಶಿನಾಥ್ ಮುರಾಳ್, ಸಕಾರಾಮ್ ಸಾಳೋಂಕೆ, ಧನಂಜಯ್ ಶಿಂದೆ, ಶಿವಾಜಿ ಮೋಹತೆ ಮತ್ತು ಈ ಒಂದು ತಾಲೂಕು ಹೋರಾಟ ಸಮಿತಿಯ ರೂವಾರಿಯಾಗಿರ್ತಕ್ಕಂಥ ಗೌರವ ಅಧ್ಯಕ್ಷರು ಶ್ರೀ HB ಕಟ್ಟಿಮನಿ ಸಾಹೇಬರು, ಮುತ್ತಪ್ಪ ಚಮಲಾಪುರ, ಪರಶುರಾಮ್ ತಂಗಡಗಿ, ರಾಮಣ್ಣ ಕಟ್ಟಿಮನಿ, ಪ್ರಕಾಶ್ ಹಜೇರಿ ಹಾಗೂ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಹರಿಜನ್ ಮತ್ತು ಆಟೋ ಚಾಲಕದ ಸಮಸ್ತ ಎಲ್ಲ ಚಾಲಕರಿಗೂ ನಮಸ್ಕರಿಸುತ್ತಾ, ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಹೋರಾಟದ ಉದ್ದೇಶ ತಾಳಿಕೋಟಿ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಿಸಬೇಕಂತ ನಾವೆಲ್ಲರೂ ಕೂಡ ಇವತ್ತು 12ನೇ ದಿನದ ಒಂದು ಧರಣಿ ಸತ್ಯಾಗ್ರಹನ ಮುಂದುವರಿಸ್ತಾ ಇದ್ದೀವಿ. ಯಾಕೆ ನಮಗೆ ಪ್ರಜಾಸೌಧ ಖಂಡಿತವಾಗಿ ಅವಶ್ಯಕತೆ ಇದೆ, ಅದು ಆಗ್ಲೇಬೇಕು. ಆದ್ರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮ್ಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ತಾಳಿಕೋಟಿ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ನಾವು ಇವತ್ತೊಂದು ದಿವಸ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ಆಯ್ಕೆ ಮಾಡಿರುವಂತ ಸ್ಥಳ ತಾಳಿಕೋಟಿ ಪಟ್ಟಣದಿಂದ ಸುಮಾರು 4-5 ಕಿಲೋಮೀಟರ್ ಮೈಲೇಶ್ವರದಲ್ಲಿ ಹತ್ತಿರದಲ್ಲಿ ಇರತಕ್ಕಂತ ಒಂದು ಸ್ಥಳವನ್ನ ಆಯ್ಕೆ ಮಾಡಿದ್ದೀರಿ. ಆ ಆಯ್ಕೆವನ್ನ ಸ್ಥಳ ಸೂಕ್ತವಿಲ್ಲ, ಅದು ರದ್ದುಗೊಳಿಸಿ ತಾಳಿಕೋಟಿ ಪಟ್ಟಣದಲ್ಲಿ ಮಾಡಬೇಕು. ಹಾಗಾಗಿ ಈ ಒಂದು ತಾಳಿಕೋಟೆ ಪಟ್ಟಣದಿಂದ ದೂರ ಇರೋದಕ್ಕಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ತುಂಬಾನೇ ಅನಾನುಕೂಲ ಆಗುತ್ತೆ. ಅದಲ್ಲದೆ ದೂರ ಇರೋದ್ರಿಂದ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಮತ್ತೆ ಸಾಯಂಕಾಲ ಆದ್ರೆ ಮಹಿಳೆಯರಿಗೆ ಸುರಕ್ಷಿತವಾದ ಜಾಗ ಇಲ್ಲ. ಹಾಗಾಗಿ ಅನಾನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿ ಇಟ್ಟುಕೊಂಡು ಇವತ್ತು ತಾಳಿಕೋಟಿ ಪಟ್ಟಣದಲ್ಲಿಯೇ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ಕೆಲವೊಂದಿಷ್ಟು ಜನ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ದಿವಸ ಪ್ರಜಾಸೌಧ ಶೀಘ್ರದಲ್ಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೇಂದ್ರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಪರಶುರಾಮ್ ತಂಗಡಗಿ, ದೇವೇಂದ್ರ ಕೊಪ್ಪದ, ವಿಜಯ್ ಸಿಂಗ್ ಅಜೇರಿ, ರಾಜು ಅಂಚಾಟೆ, ಗಂಗಾಧರ್ ಕಸ್ತೂರಿ, ಪ್ರಕಾಶ್ ಅಜೇರಿ, ಮಯೂರ್ ಪಾಟೀಲ್, ದಸ್ತಗೀರ್ ಸಾಬ್ ಕೆಂಬಾವಿ, ಮುದುಕಪ್ಪ ಬಡಗೇರ್, ಅಮಿತ್ ಮನ್ಗೂಳಿ, ಅನಿಲ್ ಸಿಂಗ್ ವಿಜಾಪುರ್, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ಸುರೇಶ್ ಅಜೇರಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೆನಾಳ್, ಸದ್ದಾಂ ಹುಸೇನ್, ಬಿಳಗಿ ರಾಜು ಅಜೇರಿ, ನಿತಿನ್ ವಿಜಾಪುರ್, ಸಿರಿಸ್ ಕುಮಾರ್ ಅಜೇರಿ, ರಾಘು ಪಡಸಾಲಿ, ಬಸವರಾಜ್ ಬಿಸ್ನಾಳ್ ಸೇರಿದಂತೆ ಪಟ್ಟಣದ ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೌರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಸತ್ಯಾಗ್ರಹ ಕೂಡ ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಏನಿದೆ, ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಈ ಒಂದು ಹೋರಾಟಕ್ಕೆ ನಾವು ಬೇರೆ ರೂಪ ತರುವಂತ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡ್ರಿ. ಯಾಕಂತಂದ್ರೆ ಇದು ಸಂಪೂರ್ಣ ತಾಳಿಕೋಟೆಯ ಎಲ್ಲ ಜನತೆ ಕೂಡ ಇವತ್ತು ಬೆಂಬಲಾಗಿ ನಿಂತಿದ್ದಾರೆ. ಇವತ್ತು 12ನೇ ದಿನ ಪ್ರತಿದಿನ ಕೂಡ ಪ್ರತಿಯೊಂದು ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಕೂಡ್ತಾರೆ, ಎಲ್ಲರೂ ಕೂಡಿ ಒಂದು ಸಂಪೂರ್ಣ ಒಂದು ಬೆಂಬಲವನ್ನ ಕೊಡ್ತಾರೆ. ಆದ್ರೆ ಇವತ್ತು ವೈಯಕ್ತಿಕ ದ್ವೇಷ ಇದ್ರೆ ಇಷ್ಟೊಂದು ಜನ ಬಂದು ಇವತ್ತು ಬೆಂಬಲವನ್ನ ಸೂಚಿಸ್ತಿರ್ಲ ಇಲ್ಲ. ಇವತ್ತು ವೈಯಕ್ತಿಕ ನಮ್ಮ ದ್ವೇಷ ಏನಾದ್ರು ಇದ್ರೆ ಅದು ಹೋರಾಟ ಮಾಡುವಂತ ಅವಶ್ಯಕತೆನೂ ಇಲ್ಲ. ಇದು ಹೋರಾಟ ನಮ್ಮ ಹಕ್ಕಿಗಾಗಿ, ನಮ್ಮ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾತ್ರ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹೊರತು ಬೇರೆ ಉದ್ದೇಶ ಇಲ್ಲ. ಇದು ಯಾಕೆ ನಾವು ಪದೇ ಪದೇ ಹೇಳ್ತೀವಿ ಅಂತಂದ್ರೆ, ಇದು ಒಬ್ಬರನ್ನೊಬ್ಬರನ್ನ ಭಿನ್ನಾಭಿಪ್ರಾಯ ಮೂಡಿಸುವಂತ ಕೆಲಸ ಕೆಲವು ಜನ ಮಾಡ್ತಾ ಇದ್ದೀರಿ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಹೋರಾಟಕ್ಕೆ ಸಂಪೂರ್ಣವನ್ನು ಬೆಂಬಲವನ್ನ ಸೂಚಿಸಿರ್ತಕ್ಕಂತ ಕ್ಷತ್ರಿಯ ಮರಾಠ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದವರು ಕೂಡ ಇವತ್ತಿನ ದಿವಸ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದಾರೆ. ಇದರಲ್ಲಿ ಈ ಒಂದು ಹೋರಾಟದಲ್ಲಿ ಸ್ವಾರ್ಥತೆ ಅನ್ನೋದಿದ್ರೆ ಅದಕ್ಕೆ ಉದಾಹರಣೆ ತಾಳಿಕೋಟೆ ಚಾಲಕರು ಏನು ಸಂಪೂರ್ಣ ಇವತ್ತು ನಮ್ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ಹೋರಾಟದಲ್ಲಿ ಸ್ವಾರ್ಥತೆ ಇಲ್ಲ ಅನ್ನೋದಕ್ಕೆ ಕಾರಣ ಉದಾಹರಣೆ ಒಂದೇ ಒಂದು ಈ ಚಾಲಕರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದೂರದಲ್ಲಿ ಇರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣ ಆದ್ರೆ ಅನುಕೂಲ ಅವ್ರಿಗೆ ಜಾಸ್ತಿ ಆಗತ್ತೆ. ಯಾಕಂದ್ರೆ ಓಡಾಡೋದ್ರಿಂದ ಅವ್ರ ಆಟೋಗಳನ್ನ ಚಾಲನೆ ಮಾಡೋದ್ರಿಂದ ಅವ್ರಿಗೆ ಲಾಭ ಆಗುತ್ತೆ. ಅದನ್ನು ಕೂಡ ಲೆಕ್ಕಿಸದೆ ಅವರು ದೂರದಲ್ಲಿ ಆದ್ರೆ ಪ್ರಜೆಗಳಿಗೆ ಮತ್ತು
ನಾಗರಿಕರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಉದ್ದೇಶಿಸಿಕೊಂಡು ಇವತ್ತು ಸಂಪೂರ್ಣವಾಗಿ ಅವರು ನಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ ಅಂತಂದ್ರೆ ಅವರಿಗೆ ಈ ಒಂದು ಹೋರಾಟ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. 13ನೇ ದಿನದ ಈ ಒಂದು ಧರಣಿ ಸತ್ಯಾಗ್ರಹವನ್ನ ಮುಂದುವರಿಯುತ್ತೆ. ಹಾಗಾಗಿ 13ನೇ ದಿನದ ಬೆಂಬಲವಾಗಿ ಸೂಚಿಸುವುದಕ್ಕೆ ರಾಜಪೂತ್ ಸಮಾಜ ತಾಳಿಕೋಟಿ ಇವರು ಒಂದು ಬೃಹತ್ ಮೆರವಣಿಗೆಯೊಂದಿಗೆ ಆಗಮಿಸಿ ಈ ಒಂದು ಸಂಪೂರ್ಣ ಬೆಂಬಲವನ್ನ ಸೂಚಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಮಾತುಗಳನ್ನು ಹೇಳಿ ನಾನು ನಮ್ಮ ವಾಡ್ಕರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕಂತ ವಿನಂತಿಸಿಕೊಳ್ತೇನೆ. ಇವತ್ತಿನ ಒಂದು ಈ ತಾಳಿಕೋಟಿ ತಾಲೂಕಾ ಹೋರಾಟ ಸಮಿತಿಯ 12ನೇ ದಿನದ ಒಂದು ಸತ್ಯಾಗ್ರಹಕ್ಕೆ ನಮ್ಮ ಮರಾಠ ಸಮಾಜ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಇವರು ಮಾಡ್ತಾ ಇರುವಂತ ಒಂದು ಈ ಸತ್ಯಾಗ್ರಹ ಒಂದು ಅರ್ಥಪೂರ್ಣವಾಗಿದ್ದು ಸಾರ್ವಜನಿಕರಿಗೆ ಒಂದು ತುಂಬಾ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಇದು ಇರುವುದು. ಈಗ ಅವ್ರ ಸರ್ಕಾರದಿಂದ ನಿರ್ಧಾರ ಆಗಿರುವಂತ ಸ್ಥಾನ ತುಂಬಾ ತಾಳಿಕೋಟೆಯಿಂದ ಸುಮಾರು 5 ಕಿಲೋಮೀಟರ್ ದೂರ ಇದ್ದು ಮೈಲೇಶ್ವರ ಗ್ರಾಮದಲ್ಲಿ ನಿರ್ಮಾಣ ಮಾಡುವಂತದ್ದು. ಈ ಒಂದು ವಿಧಾನಸೌಧದಲ್ಲಿ ಪ್ರಜಾಸೌಧದಲ್ಲಿ ನಿರ್ಮಾಣ ಮಾಡೋದ್ರಿಂದ ಹೂವು ಬರುವ ತೊಂದರೆಗಳು ಸಾಕಷ್ಟಿದ್ದು ಮತ್ತೆ ಪರಸ್ಥಳದಿಂದ ಬಂದು ಹೋಗೋರಿಗೆ ತುಂಬಾ ಅನಾನುಕೂಲ ಆಗುವುದು. ಈ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಈ ಸತ್ಯಾಗ್ರಹ ಅತ್ಯಂತ ಯಶಸ್ವಿಯಾಗಿ ಒಂದು ಫಲಿತಾಂಶ ಪೂರ್ವಕವಾಗಿ ಮುಗಿಯಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಾಗೆ ಮತ್ತೊಮ್ಮೆ ನಾನು ಕ್ಷತ್ರಿಯ ಮಾರಾಟ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ತುಂಬು ಹೃದಯದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಈ ಒಂದು ಹೋರಾಟವನ್ನ ಸಂಪೂರ್ಣ ಧರಣಿ ಸತ್ಯಾಗ್ರಹದ ಮಾಹಿತಿಯನ್ನ ಎಳೆಯಾಗಿ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ತಮ್ಮ ಸುದ್ದಿವಾಹಿನಿಗಳ ಮೂಲಕ ಪ್ರಚಾರಿಸುತ್ತಿರುವ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಚಾನೆಲ್ ಧನ್ಯವಾದಗಳನ್ನು ಸಲ್ಲಿಸಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂತಿಮಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ